ನೋಡಿ, ಬೆಂಗಳೂರಿನಲ್ಲಿರುವಂಥ ರಸ್ತೆಗಳ ಕಥೆ ಏನು ಅನ್ನೋದನ್ನ ನಿಮ್ಗೆ ಹೇಳಬೇಕಾಗಿಲ್ಲ. ಕಾರಣ ನೀವೆಲ್ಲರೂ ಕೂಡ ಓಡಾಡ್ತಾ ಇರ್ತೀರಿ, ನಿಮ್ಗೆ ಅದರ ಪರಿಚಿತ ಅಂತೂ ಇದ್ದೇ ಇರುತ್ತೆ. ಸೊ ಆ ಪರಿಚಯ ಈಗ ಏನಾಗಿದೆ ಅಂತಂದ್ರೆ ಮಳೆಯಿಂದಾಗಿ ಹಳ್ಳ ಬೀಳುವಂಥ ಪರಿಸ್ಥಿತಿ ಆಗಿದೆ. ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆ, 2 ದಿನದ ಮಳೆ ಸುಧಾರಿಸಿಕೊಳ್ಳುವ ಮುನ್ನವೇ ಈಗ ಮತ್ತೆ ವರುಣಾರ್ಭಟ ಈಗ ಹೆಚ್ಚಾಗಿದೆ. ಬೆಂಗಳೂರು ನಗರದಾದ್ಯಂತ ಮಳೆ ಆರ್ಭಟ ಯಾವ ರೀತಿಯಲ್ಲಿದೆ ಅಂತಂದ್ರೆ ಜನ ಸಂಕಟ ಪಡಬೇಕಾಗಿದೆ. ಏನಪ್ಪ ಹಿಂಗೆ ಅಂತ ಹೇಳಿ ವ್ಯವಸ್ಥೆ ಎಲ್ಲ ಸರಿಯಾಗಿದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. 24ನೇ ತಾರೀಕಿನವರೆಗೂ ಕೂಡ ಮಳೆ. ಬೆಂಗಳೂರಿನಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ ಈಗ. ಕಾರಣ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಇನ್ನು ಎಚ್ಚರಿಕೆಯನ್ನ ಕೊಡ್ತಾ ಇದೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಕೆಲವು ಕಡೆಗಳಲ್ಲಿ, ಅಂದ್ರೆ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಿ. 2 ದಿನದ ಮಳೆ ಸುಧಾರಿಸಿಕೊಳ್ಳುವ ಮುನ್ನವೇ ಈಗ ವರುಣಾರ್ಭಟ ಮತ್ತೆ ಹೆಚ್ಚಾಗ್ತಾ ಇದೆ. ಬೆಂಗಳೂರು ನಗರದಾದ್ಯಂತ ಮಳೆ ಆರ್ಭಟ ಆಗ್ತಾ ಇದೆ. ರೆಡ್ ಅಲರ್ಟ್ ಈಗ ವಿಸ್ತರಣೆಯಾಗಿದೆ. 24ನೇ ತಾರೀಕಿನವರೆಗೂ ಕೂಡ ಮಳೆ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಮುಗಿತಾ ಇದ್ದಂಗೆನೆ ಮತ್ತೆ ಶುರುವಾಗುತ್ತೆ ಮುಂಗಾರು, ಪೂರ್ವ ಮುಂಗಾರು. ಒಂದು ಕಡೆಗೆ ಸೈಕ್ಲೋನ್ ಎಫೆಕ್ಟ್, ಪೂರ್ವ ಮುಂಗಾರು ಎರಡೂ ಕೂಡ ಈಗ ಇದಕ್ಕೆ ಸೇರಿಕೊಂಡು ಈ ಪರಿಸ್ಥಿತಿಯಲ್ಲಿ ಬಂದು ತಲುಪಿದೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಒಂದು ಕಡೆಗೆ ಪೂರ್ವ ಮುಂಗಾರು ಎಂಟ್ರಿ, ಅದರ ಜೊತೆಗೆ ಸೈಕ್ಲೋನ್ ಎಫೆಕ್ಟ್, ಇದು ಮುಗಿತಾ ಇದ್ದಂಗೆನೆ ಮುಂಗಾರು ಮತ್ತೆ ಎಂಟ್ರಿ ಕೊಡುತ್ತೆ. ಸೊ ಹಾಗಾಗಿ ಗುಂಡಿ ಕಥೆಗಳಂತೂ ನಾವೇ ಗುಂಡಿಗೆ ಬೀಳೋವರೆಗೂ ಕೂಡ ಇದು ಮುಗಿಯಂಗೆ ಕಾಣೋದಿಲ್ಲ. ಅಲ್ಲಿಗೊಂದಿಷ್ಟು ಪರಿಹಾರ ಕೊಟ್ಟು ಸುಧಾರಿಸ್ಬಿಡ್ತಾರೆ. ಸದ್ಯದ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ಹೇಗಿದೆ? ಎಲ್ಲಿಯವರೆಗೂ ಕೂಡ ಬೆಂಗಳೂರಿನ ಜನ ಅಲರ್ಟ್ ಆಗಿರಬೇಕು? ಅರುಣ್, ಈಗ ನಾನು ದೃಶ್ಯವನ್ನ ತೋರಿಸ್ತೀನಿ. ಈಗ ಯಾವ ರೀತಿ ಅಂದ್ರೆ ಈಗಷ್ಟೇ ಮತ್ತೆ ಮಳೆ ಆರಂಭ ಆಗಿದೆ, ಈಗ ಕೊಂಚ ಕಡಿಮೆ ಆಗಿದೆ. ಆದ್ರೆ ಬೆಂಗಳೂರಿನ ವಾತಾವರಣ ಯಾವ ರೀತಿ ಇದೆ ಅಂದ್ರೆ ಕಂಪ್ಲೀಟ್ ಕತ್ತಲೆಯ ರೀತಿಯಲ್ಲಿ ಇದೆ ಬೆಂಗಳೂರಿನ ವಾತಾವರಣ. ಕಂಪ್ಲೀಟ್ ನೋಡ್ತಾ ಇರ್ಬೋದು. ಈಗ ಇನ್ನು ಸಮಯ 3 ಗಂಟೆ, ಬಟ್ ಕತ್ತಲೆಯ ವಾತಾವರಣ ಇದೆ, ಮೋಡ ಕವಿದಿದೆ. ಒಂದ್ ಕಡೆಯಿಂದ ಮಳೆ ಈಗಷ್ಟೇ ಬಂದು 15 ನಿಮಿಷದ ಹಿಂದೆ ಧಾರಾಕಾರ ಮಳೆ ಬಂತು, ಮತ್ತೆ ಈಗ ಕಡಿಮೆ ಆಯ್ತು, ಮತ್ತೆ ಮೋಡ ಕವಿದ ವಾತಾವರಣ ಇದೆ. ಸೊ ಹಾಗಾಗಿ ಮತ್ತೆ ಮಳೆ ಬರುವಂತಹ ಸಾಧ್ಯತೆ ಇದೆ. ಸೊ ಇನ್ನೊಂದು ಕಡೆಯಲ್ಲಿ ಈಗಾಗಲೇ 24ರವರೆಗೆ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ಈಗಾಗಲೇ ಯೆಲ್ಲೋ ಅಲರ್ಟ್ ಕೂಡ ಇದೆ. ಸೊ ಹಾಗಾಗಿ ಬೆಂಗಳೂರಿನ ಜನ ಎಸ್ಪೆಷಲಿ ಈಗಾಗಲೇ ಒಂದು ಕಡೆಯಿಂದ ಗುಂಡಿ ರಸ್ತೆಗಳಂತೂ ಕಂಪ್ಲೀಟ್ ಆಗಿ ಅಧ್ವಾನ ಆಗೋಗಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿದೆ. ಯಾಕಂದ್ರೆ ಒಂದ್ ಕಡೆಯಿಂದ ಮಳೆ, ಇನ್ನೊಂದು ಕಡೆಯಿಂದ ಅರೆಬರೆ ಕಾಮಗಾರಿಗಳು. ಸೊ ಅದರಿಂದ ಗುಂಡಿಯ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ತಾ ಇದೆ. ಇನ್ನೊಂದು ಕಡೆಗೆ ಯಾವಾಗ ಎಲ್ಲಿ ಮರ ಬೀಳುತ್ತೋ ಅನ್ನುವಂಥದ್ದು ಗೊತ್ತಾಗುವಂತ ಪರಿಸ್ಥಿತಿ. ಅಷ್ಟೊಂದು ಪ್ರಮಾಣದಲ್ಲಿ ಈಗ ಮರಗಳು ಬೀಳ್ತಾ ಇದ್ದಾವೆ ವೆಹಿಕಲ್ಗಳ ಮೇಲೆ, ಜನರ ಮೇಲೆ. ಹೀಗಾಗಿ ದೊಡ್ಡ ಮಟ್ಟದ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಸೊ ಇನ್ನೊಂದು ಕಡೆಗೆ ಸತತವಾಗಿ ಮಳೆಯ ಪೂರ್ವ ಮುಂಗಾರಿನ ಆರ್ಭಟದ ಜೊತೆಗೆ ಸೈಕ್ಲೋನ್ ಅಲರ್ಟ್ ಕೂಡ ಬೆಂಗಳೂರಿನಲ್ಲಿ ಇರೋದ್ರಿಂದ ಇನ್ನೂ ಕೂಡ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಭಾರಿ ಮಳೆ ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ಗಾಳಿ ಸಮೇತ ಮಳೆ ಬರುವಂತಹ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ನಾನೀಗ ಪಾಪ ವಾಹನ ಸವಾರರು ಯಾವ ರೀತಿ ಪರದಾಟ ಪಡುವಂತಹ ಪರಿಸ್ಥಿತಿ ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಬಂತು ಅಂದ್ರೆ ಪರದಾಟ ಪಡುವಂಥದ್ದು ವಾಹನ ಸವಾರರು, ಎಸ್ಪೆಷಲಿ 2 ವೀಲರ್ ನಲ್ಲಿ ಓಡಾಡೋರು ಸಾಕಷ್ಟು ಪರದಾಟ ಪಡುವಂತಹ ಪರಿಸ್ಥಿತಿ. ಒಂದ್ ಕಡೆ ಟ್ರಾಫಿಕ್ ಜಾಮ್. ಬೆಂಗಳೂರಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅರುಣ್, ಒಂದ್ ಸ್ವಲ್ಪ ಮಳೆ ಬಂದ್ರೆ ಸಾಕು, ಈಗ 15-20 ನಿಮಿಷದಷ್ಟು ಮಳೆ ಬಂತು, ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದ್ ಕಡೆ ಮೂವ್ ಆಗ್ಬೇಕು ಅಂದ್ರೆ ಗಂಟೆ ಗಟ್ಲೆ ಕಾಡಬೇಕು. ಆ ವಾಹನ ಸವಾರರು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ, ಎಲ್ಲಿ ಹೋಗೋದು, ಹಿಂದೆ ಹೋಗೋದು ಮುಂದೆ ಹೋಗೋದು ಅನ್ನುವಂತಹ ಪರಿಸ್ಥಿತಿ ಇದೆ. ರಸ್ತೆಗಳಲ್ಲಿ ನೀರು ಕೂಡ ಬೆಂಗಳೂರಿನ ಯಾವ ರಸ್ತೆಗಳನ್ನು ನೋಡಿದ್ರು ಕೂಡ ಮಳೆ ನೀರು ರಸ್ತೆಯ ಮೇಲೇನೆ ಹರಿದು ಹೋಗುತ್ತೆ ವಿನಃ ಯಾವುದೇ ರೀತಿ ಮಳೆ ನೀರಿನ ಸರಾಗವಾಗಿ ಹರಿದು ಹೋಗೋಕೆ ವ್ಯವಸ್ಥೆಯೇ ಇಲ್ಲದಂತಾಗಿದೆ. ಸೊ ಫುಟ್ಪಾತ್ಗಳ ಪರಿಸ್ಥಿತಿಯು ಕೂಡ ಅದೇ ರೀತಿ ಆಗಿದೆ. ಸೊ ಟೋಟಲ್ ಆಗಿ ಮಳೆ ಬಂತು ಅಂದ್ರೆ ಬೆಂಗಳೂರಿಗರಿಗೆ ಯಾವ ರೀತಿ ಭಯ ಆಗುತ್ತೆ ಅಂದ್ರೆ ಒಂದ್ ಕಡೆಯಿಂದ ಜೀವ ಭಯ, ಮಗದೊಂದ್ ಕಡೆ ಏನಾಗುತ್ತೋ, ಮನೆ ಒಳಗಡೆ ಮಳೆ ನೀರು ಬರ್ತಾ ಇದೆ, ಚರಂಡಿ ಇದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮಳೆಗಾಲ ಬಂತು ಅಥವಾ ಈ ರೀತಿ ಮಳೆ ಬಂತು ಅಂದ್ರೆ ಸಾಕಷ್ಟು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸೊ ಇನ್ನೊಂದು ಕಡೆಗೆ ಅರುಣ್, ನಾನೀಗ ರಸ್ತೆಯ ಸ್ಥಿತಿಯನ್ನು ನೋಡ್ತೀನಿ. ನೋಡಿ, ಸ್ವಲ್ಪ ಮಳೆ ಬಂದಾಗ್ಲೇ ಸಾಕು ಯಾವ ರೀತಿ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತ. ಸೊ ನೋಡಿ, ಗುಂಡಿಗಳ ಪರಿಸ್ಥಿತಿ ಯಾವ ರೀತಿ ಇದೆ. ಇನ್ನೊಂದು ಕಡೆಯಿಂದ ಕಂಪ್ಲೀಟ್ ಆಗಿ ಆ ನೀರು ಎಲ್ಲೂ ಕೂಡ ಹೋಗೋದಿಲ್ಲ, ನೇರವಾಗಿ ರಸ್ತೆಗೆ ಬರುತ್ತೆ, ಆ ರೀತಿಯ ಪರಿಸ್ಥಿತಿ ಇದೆ. ಸೊ ಬೆಂಗಳೂರಿನಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಮಗೆ ಕಾಣಿಸುತ್ತೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಮಸೂದ್, ಇನ್ನೊಂದು ಕಡೆಗೆ ಲೋಕೇಶ್. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಈಗ ಲೋಕೇಶ್ ಬಳಿ ಹೋಗ್ಬಿಡ್ತೀನಿ. ಲೋಕೇಶ್, ನೀವಿರುವಂಥ ಜಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಹೇಗಿದೆ, ಮತ್ತು ಜನ ಯಾವ ರೀತಿಯಾಗಿ ಈಗ
ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. 2 ದಿನದಿಂದ ಮಳೆ ಆಗ್ತಾ ಇರೋದ್ರಿಂದ ಗೊತ್ತಾಗಿರುತ್ತೆ ಅವ್ರಿಗೆ ಪರಿಸ್ಥಿತಿ ಏನು ಅಂತೇಳಿ. ಹೇಗಿದೆ ಈಗ ಪರಿಸ್ಥಿತಿ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ನನ್ನ ಸಹೋದ್ಯೋಗಿ ಮಸೂದ್ ಬಳಿ ಹೋಗ್ತೀನಿ. ಮಸೂದ್, ನೀವಿರುವಂಥ ಜಾಗ ಎಲ್ಲಿ ಮತ್ತೆ ಅಲ್ಲಿರುವಂಥ ಪರಿಸ್ಥಿತಿ ಹೇಗಿದೆ ಮಸೂದ್ ಈಗ? ಅರುಣ್, ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಮಳೆ ಬಂದಿರುವಂಥದ್ದು, ಜೋರು ಮಳೆನೇ ಬಂದಿದೆ. ಇವತ್ತು ನೆನ್ನೆನೂ ಕೂಡ ಸಂಜೆ ಹೊತ್ತಿಗೆ ಬಂದಿತ್ತು. ನಿನ್ನೆ ಸಂಜೆವರೆಗೂ ಕೂಡ ಮಳೆ ಬಿದ್ದಿರಲಿಲ್ಲ, ಸಂಜೆ ಬಿತ್ತು. ಇವತ್ತು ಬೆಳಿಗ್ಗೆ ಜಡಿ ಮಳೆ ಹಿಡ್ಕೊಂಡಿತ್ತು, ಆ ನಂತರ ಮತ್ತೆ ಬಿಡುವು ಕೊಟ್ಟಿತ್ತು. ಈಗ ಮತ್ತೆ ಒಂದು ಅರ್ಧ ಗಂಟೆ ಹಿಂದೆಯಿಂದ ಆರಂಭ ಆಗಿರುವಂಥದ್ದು ಜೋರಾಗಿಯೇ ಮಳೆ ಬೀಳ್ತಾ ಇದೆ. ಸಹಜವಾಗಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಇಡೀ ಬೆಂಗಳೂರೇ ಅಲರ್ಟ್ ಆಗಿದೆ. ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅನ್ನುವಂತಹ ಒಂದು ಜ್ಞಾನ ಈಗ ಜನ ಸಾಮಾನ್ಯರಿಗೆ ಬಂದಿರುವಂಥದ್ದು. ಹಾಗಾಗಿ ಮಳೆ ಬಂದಾಗ ತಕ್ಷಣ ಅವರೆಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಬೇಗ ಮನೆಗೆ ಹೋಗೋದು ಅಥವಾ ಏನು ಸಾಮಾನು ಸರಂಜಾಮ ತಗೊಂಡು ಹೋಗೋದು, ಏನೇನೋ ಅವರವರ ಕೆಲಸಗಳನ್ನ ಮಾಡ್ಕೋತಾರೆ. ಈಗ ಸದ್ಯ ನಾನೀಗ ಮುಖ್ಯಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿದ್ದೇನೆ. ಇಲ್ಲೂ ಕೂಡ ಏಕಾಏಕಿ ಮಳೆ ಬಂದ ಹಿನ್ನೆಲೆಯಲ್ಲಿ ವಾಹನ ಸವಾರರು ಬಹಳ ಪರದಾಟ ಪಡ್ತಿದ್ದಾರೆ. ಕೆಲವೇ ಹೊತ್ತಿನ ಮಳೆಗೆ ರಸ್ತೆ ಮೇಲೆಲ್ಲ ಕಾಲುವೆ ಥರ ನೀರು ಹೋಗ್ತಾ ಇದೆ. ಮಳೆ ಕೆಲವೇ ನಿಮಿಷ ಬಂದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ರಸ್ತೆ ಮೇಲೆಲ್ಲ ಹರಿದು ಹೋಗುವಂಥದ್ದು. ಜೊತೆಗೆ ನಿನ್ನೆ ಸುರಿದಂಥ ಮಳೆಗೆ ಸಾಕಷ್ಟು ಕಡೆ ಅಫೆಕ್ಟ್ ಆದ ಹಿನ್ನೆಲೆಯಲ್ಲಿ BBMPನೂ ಕೂಡ ಸಾಕಷ್ಟು ಕಡೆ ಮುನ್ನೆಚ್ಚರಿಕೆ ತೆಗೆದುಕೊಳ್ತಾ ಇದೆ. ಆದರೆ ಈ ಮಳೆಗೆ ಮುಖ್ಯವಾಗಿ ತಗ್ಗು ಪ್ರದೇಶದ ಏನು ಪ್ರದೇಶ ಇದೆ ಅಲ್ಲಿನ ನಿವಾಸಿಗಳು ಪರದಾಡ್ತಾರೆ. ಅದು ಬಿಟ್ಟರೆ ಎಲ್ಲೆಲ್ಲಿ ಮರಗಳಿದ್ದಾವೆ, ಗಾಳಿಗೆ ಮರಗಳ ಕೊಂಬೆಗಳು ಬೀಳುತ್ತೆ, ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಪಾಯ ತರುವಂಥದ್ದು. ಕಾರ್ಗಳ ಮೇಲೆ, ಜನಗಳ ಮೇಲೆ, ವಾಹನ ಸವಾರರ ಮೇಲೆ ಮರದ ಕೊಂಬೆಗಳು ಬೀಳುವಂಥ ಘಟನೆಗಳಿಗಾಗಲೇ ಆಗ್ತಾ ಇದ್ದಾವೆ. ಜೊತೆಗೆ ಈ ಮಳೆಗೆ ರಸ್ತೆಗಳು ಕೂಡ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ. ಮೊದಲೇ ರಸ್ತೆ ಗುಂಡಿ ಮುಚ್ಚಿರಲಿಲ್ಲ, ರಸ್ತೆ ಗುಂಡಿ ಮತ್ತಷ್ಟು ಜಾಸ್ತಿ ಆಗಿದೆ ಈ ಮಳೆಗೆ. ಹಾಗಾಗಿ ವಾಹನ ಚಲಾಯಿಸಲು ಈ ಒಂದು ಮಳೆ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ವಾಹನ ಸವಾರರು ವಾಹನ ಚಲಾಯಿಸಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಏಕಾಏಕಿ ಬಂದ ಮಳೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಜನಸಾಮಾನ್ಯರು ಯಾರೆಲ್ಲ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾರೆ ಅವರು ಕೂಡ ನೆನ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ. ಬಹಳ ಹೊತ್ತಿಂದ ಒಂದು ಅರ್ಧ ಗಂಟೆಯಿಂದ ಮಳೆ ಸುರಿತಾ ಇದೆ ಅರುಣ್. ಇನ್ನಷ್ಟು ಹೊತ್ತು ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ. ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲೇ ಏಕಾಏಕಿ ಈ ಮಳೆ ಆರಂಭ ಆಗಿರುವಂಥದ್ದು. ಮೊನ್ನೆಯಿಂದಲೂ ಕೂಡ 24ನೇ ತಾರೀಕುವರೆಗೂ ಕೂಡ ಮಳೆ ಆಗುತ್ತೆ ಅಂತ ಹವಾಮಾನ ತಜ್ಞರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಈ ತರ ಬೀಳ್ತಾ ಇದ್ದಿಲ್ಲ ಕಳೆದ ಅರ್ಧ ಗಂಟೆಯಿಂದಲೂ. ಈ ತರದ ಮಳೆಗೆ ತಗ್ಗು ಪ್ರದೇಶದ ಕಡೆ ಎಲ್ಲ ನೀರು ಬೇಗ ಹರಿದು ಹೋಗುತ್ತೆ, ಅಲ್ಲಿ ಬೇಗ ನೀರು ಶೇಖರಣೆ ಆಗುತ್ತೆ, ಮನೆಗಳಿಗೂ ಕೂಡ ನೀರು ನುಗ್ಗುವಂತಹ ಸಂದರ್ಭಗಳು ಈ ತರದ ಮಳೆಗೆ ಆಗೋದು. ನಿನ್ನೆ ರಾತ್ರಿ ಏನು ಮುಂಜಾನೆ 4 ಗಂಟೆಗೆ ಏಕಾಏಕಿ ಮಳೆ ದೊಡ್ಡ ಪ್ರಮಾಣದಲ್ಲಿ ಬಂತು, 13 ಸೆಂಟಿಮೀಟರ್ 10 ಸೆಂಟಿಮೀಟರ್ ಬೆಂಗಳೂರಿನ ಒಂದೊಂದು ಕಡೆ. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಆಯಿತು. ಈಗಲೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್, ಇನ್ನು ನನ್ನ ಸಹೋದ್ಯೋಗಿ ಲೋಕೇಶ್ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ನೀವಿರುವಂಥ